ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದಲ್ಲಿ ನಾನು ಮಿಥುನ ರಾಶಿಯ ಮಾಸ ಭವಿಷ್ಯಕ್ಕೆ ಬರ್ತೇನೆ. ಮಿಥುನ ರಾಶಿಯಲ್ಲಿರುವಂತಹ ಜನ್ಮದಲ್ಲಿರುವಂತಹ ಕುಜಗ್ರಹ ಬದಲಾವಣೆಗಳನ್ನು ಮಾಡಿಲ್ಲ. ಮಿಥುನ ರಾಶಿಗಿರುವಂತಹ ದ್ವಾದಶ ಸ್ಥಾನದಲ್ಲಿರುವಂತಹ ಗುರುವಿನ ಕ್ರೂರದೃಷ್ಟಿ ಬದಲಾವಣೆಗಳಾಗಿಲ್ಲ. ಜೊತೆಯಲ್ಲಿ ಮಿಥುನ ರಾಶಿಯವರಿಗೆ ಇರುವಂತಹ ವಾತಾವರಣಗಳಲ್ಲಿ 10ನೇ ಸ್ಥಾನದಲ್ಲಿರುವಂತಹ ಶುಕ್ರ ಮತ್ತು ರಾಹು ಮತ್ತು ವಿಶೇಷವಾಗಿ 9ನೇ ಮನೆಯಲ್ಲಿರುವಂತಹ ಶನಿ ಮತ್ತು ರವಿಯ ಯೋಗ ಈ ಮಿಥುನ ರಾಶಿಯವರಿಗಿರುತ್ತೆ. ಈ ಯೋಗದಿಂದ ಇವ್ರಿಗೇನಾಗುತ್ತೆ, ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು. ಫೆಬ್ರವರಿ ತಿಂಗಳು ಸಹ ಮಿಥುನ ರಾಶಿಯವರಿಗೆ ಮಿತ್ರ ಫಲಗಳಿಂದ ಕೂಡಿರುತ್ತೆ. ಮಿಶ್ರ ಫಲಗಳು ಏನೇನು ಫಲ ಕೊಡುತ್ತೆ ಅಂತ ಅಂದರೆ, ಅನಾರೋಗ್ಯವನ್ನು ಕಾಡುವಂತಹ ವಾತಾವರಣ ಇದೆ. ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗದಲೇ ಇರುವಂಥದ್ದಿದೆ. ಪ್ರಯತ್ನಿಸಿದ ಕೆಲಸಗಳಿಗೆ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳಾಗುವಂಥ ವಾತಾವರಣಗಳು ಜಾಸ್ತಿ ಇದೆ. ಹಣಕಾಸಿನ ಬರುವಿಕೆ ತುಂಬ ಇದೆ. ಅದೇ ರೀತಿ ವೆಚ್ಚಗಳು ತುಂಬ ನಿಮ್ಮನ್ನು ಸುತ್ತುವರೆದುಕೊಂಡಿರುತ್ತೆ. ತಂದೆಯಿಂದ ಉಡುಗೊರೆ, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯದ ವಾತಾವರಣ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಕುಟುಂಬದಲ್ಲಿ ತುಂಬ ಆಪ್ತರ ಆಗಮನಗಳು ಎಲ್ಲವೂ ಆಗುವಂತಹ ವಾತಾವರಣಗಳು ಇದ್ದರೂ ಸಹ ಕುಟುಂಬದಲ್ಲಿ ಸಂತಸ ಸಂಭ್ರಮದ ಅನುಕೂಲಗಳು ಮಿಥುನ ರಾಶಿಯವರಿಗಿದೆ. ಆದರೆ ಹಣಕಾಸಿನ ದುಂದು ವೆಚ್ಚಗಳು, ಆರೋಗ್ಯದಲ್ಲಿ ಅಡೆತಡೆಗಳು, ಮಾಡುವಂತಹ ಕೆಲಸ ಕೈಂಕರ್ಯಗಳಲ್ಲಿ ಬಹಳವಾದಂಥ ವಿಳಂಬಗಳು ಜಾಸ್ತಿ ನಿಮ್ಮನ್ನು ಕಾಡೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ನಿಮಗೆ ದೋಷದಲ್ಲಿರುವಂಥವರು ಕುಜಗ್ರಹ ಮತ್ತು ಗುರುವಿನ ಬಲ ಇಲ್ಲದೆ ಇರುವಂತಹ ವಾತಾವರಣ ಇದು ಫೆಬ್ರವರಿ ತಿಂಗಳಲ್ಲಿರುತ್ತೆ. ಆದರೆ ಮುಂದಿನ ದಿನಗಳಲ್ಲಂತೂ ಭಾಳ ಅನುಕೂಲಕರವಾದಂಥ ವಾತಾವರಣಗಳು ಮಿಥುನ ರಾಶಿಯವರಿಗೆ ಕಾಯ್ತಾ ಇರುತ್ತೆ. ಆದರೆ ಈಗ ಪರಿಸ್ಥಿತಿಯಲ್ಲಿ ಈಗ ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳೇನು ಅಂತ ಅಂದರೆ, ನಿಮಗೂ ಸಹ ಪ್ರತಿ ಮಂಗಳವಾರ ಸಾಧ್ಯವಾದರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಮತ್ತು ಗುರುವಿನ ಬಲ ಇಲ್ಲದೆ ಇರುವುದರಿಂದ ಕೆಲಸ ಕೈಂಕರ್ಯಗಳಲ್ಲಿ ಅಡೆತಡೆ ಆಗ್ತಾ ಇರೋದ್ರಿಂದ ನೀವು ಸಹ ರಾಯರಿಗೊಂದು ನಮನವನ್ನು ಸಲ್ಲಿಸಿ, ಸಾಧ್ಯವಾದರೆ ರಾಯರ ಮಠಕ್ಕೊಂದ್ಸಲಿ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಅಲ್ಲಿ ತುಂಗಾ ತೀರದಲ್ಲಿ ಒಂದು ಸ್ನಾನವನ್ನು ಮಾಡಿ ರಾಯರಿಗೊಂದು ಪ್ರಾರ್ಥನೆ ಮಾಡಿ, ಮಿಥುನ ರಾಶಿಯವರು ಅದರಲ್ಲೂ ಸಹ ಹೆಚ್ಚಿನದಾಗಿ ಹೆಣ್ಣು ದೇವರ ಮೊರೆ ಹೋಗಬೇಕು. ಅದು ಎಲ್ಲಿಂದ ಆರಂಭಗೊಳ್ಳಬೇಕು ಅಂತಂದರೆ, ಮಂಚಾಲಮ್ಮ ದೇವಿಯ ಕೃಪೆಯಿಂದನೇ ಆರಂಭವಾಗಲಿ. ಅದು ರಾಯರ ಮಠಕ್ಕೆ ಹೋಗಿ ಆ ಮಂಚಾಲಮ್ಮನ ದರ್ಶನವನ್ನು ಮಾಡಿ ನಿಮ್ಮ ಗ್ರಾಮ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮಗೆ ಆಗುವಂಥ ಅಡೆತಡೆಗಳಿಂದ ವಿಮುಕ್ತರಾಗಲಿಕ್ಕೆ ದೇವಿಯ ಅನುಗ್ರಹ ಖಂಡಿತವಾಗಿ ಮಿಥುನ ರಾಶಿಯವರ ಮೇಲೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.